ಯಲಹಂಕ ಪಕ್ಕ ಇರೋ ಶ್ರೀಲಂಕಕ್ಕೆ ಸ್ವಾಗತ ದೇವರು. ಶ್ರೀಲಂಕಾದ ಪ್ರಜೆಗಳನ್ನ ನೋಡ್ರಿ. ಹಲೋ ಅಣ್ಣ, ಹೌ ಆರ್ ಯು? ಶ್ರೀಲಂಕಾನ್ ಆರೆಂಜ್, ಶ್ರೀಲಂಕಾದ ಆರೆಂಜ್ ನೋಡ್ತಾ ಇದ್ರ ನೀವೀಗ. ಓಹೋ, ಗೊಂಚಲೇ ತಗ್ಲಾಕ್ಬಿಟ್ಟವ್ರೆ ಆರೆಂಜು. ಒಂದು ಗೊಂಚಲಿನ ಆರೆಂಜು 5 ಆರೆಂಜು 150 ರೂಪಾಯಿ. 150 ರೂಪಾಯಿ ಅಂದ್ರೆ ಅಲ್ಲಿಗೆ 30-40-45 ರೂಪಾಯಿ ಗುರು. 5 ಆರೆಂಜ್ 45 ರೂಪಾಯಿ. ಶ್ರೀಲಂಕಾದಲ್ಲಿ ಕರೆಕ್ಟ್ ಆಗಿ 1.5 ವರ್ಷದ ಹಿಂದೆ ಈ ದೇಶದ ದೊಡ್ಡ ಮನುಷ್ಯ ಬೇರೆ ದೇಶಕ್ಕೆ ಓಡಾಕ್ಬಿಟ್ರು. ಅವತ್ತಿಂದ ಕ್ರೈಸಿಸ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇವತ್ತವರೆಗೂ ಜನ ಅದನ್ನ ಸುಧಾರಿಸ್ಕೊಂಡಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೆ 1 ವರ್ಷದಿಂದ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ರು ಈ ಜನಗಳು. ನೋಡಿ, ಅಂಗಡಿಗಳಿಗೆ ಯಾರಿಗೂ ಬಿಸ್ನೆಸ್ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟದಲ್ಲವ್ರೆ ಅಂಗಡಿ ಓನರ್ಗಳು. ಫಾರಿನರ್ಸ್ ಎಲ್ಲ ಶ್ರೀಲಂಕಾ ನೋಡಕ್ ಬಂದವ್ರೆ. ನೀವು ನೋಡ್ತಾ ಇದ್ದೀರಾ ಪೆಟ್ಟ ಮಾರ್ಕೆಟ್. ಇಲ್ಲಂತೂ ಬಿಸ್ನೆಸ್ ಸುಮಾರಾಗಿ ನಡೀತಾ ಇದೆ, ಪರವಾಗಿಲ್ಲ. ಮುಕ್ಕೋಟಿ ದೇವರುಗಳು ಇಲ್ಲೇ ಅವ್ರೆ. ನೀವು ನೋಡ್ತಾ ಇದ್ದೀರಾ ಶ್ರೀಲಂಕಾದ ದೇಸಿ ಆಹಾರ. ಶ್ರೀಲಂಕಾದ ಜನಗಳು ಈ ಆಹಾರನ ನೋಡಿ ಸಿಕ್ಕಾಪಟ್ಟೆ ಬಾಯಲ್ಲಿ ನೀರ್ನ ಸುರಿಸ್ಬಿಡ್ತಾರೆ ಹಂಗೇನೆ. ಆಹಾ, ಒಂದೊಂದು ಆಹಾರ ನೋಡ್ತಾ ಇದ್ದೀರಾ. ವಿಚ್ ಇಸ್ ಫೇಮಸ್? ಆಹಾ, ಪನ್ನೀರ್ ಆಪಲ್ ಮಸಾಲ ಹಾಕ್ಬಿಟ್ಟವ್ರೆ. ಎಲ್ಲದಕ್ಕೂ ಮಸಾಲ ಒಯ್ದ್ಬಿಟ್ಟಿರ್ತಾರೆ ಇವರು. ಚೇಪೆಕಾಯಿ ಹಿಂದೆ ಹಿಡ್ದು, ಮಾವಿನಕಾಯಿ ಹಿಂದೆ ಹಿಡ್ದು ಎಲ್ಲದಕ್ಕೂ ಮಸಾಲೆ ಹಾಕ್ಬಿಟ್ಟಿರ್ತಾರೆ. ಚೇಪೆಕಾಯಿ, ಪನ್ನೀರು, ಮಸಾಲೆ. ಇದೇ ಚಾಟ್ಸ್ ಶ್ರೀಲಂಕಾದ ಫೇವರೇಟ್ ಚಾಟ್ಸ್ ಈ ಜನಗಳಿಗೆ. ಹಿಯರ್ ಪಾನಿಪುರಿ, ಮಸಾಲ ಪುರಿ ನೋ ಈಸ್ ದೇರ್. ರೊಂಬ ಪೀಪಲ್ ನೋ ಈಟಿಂಗ್, ಓನ್ಲಿ ದಿಸ್ ಈಟಿಂಗ್. ಚೇಪೆಕಾಯಿ, ಪನ್ನೀರು, ಮಸಾಲೆ. ಇದೇ ಚಾಟ್ಸ್ ಶ್ರೀಲಂಕಾದ ಫೇವರೇಟ್ ಚಾಟ್ಸ್ ಈ ಜನಗಳಿಗೆ. ಅವರು ಒಂದ್ ಬಾಕ್ಸ್ ಹಣ್ಣಿಗೆ 250 ರೂಪಾಯಿ. ಚೇಪೆಕಾಯಿ ತುಂಬಿಟ್ಟು 250 ರೂಪಾಯಿ ಕೇಳ್ತಾವ್ರೆ. 75 ರೂಪಾಯಿ. ಓಕೆ, ನಾವಿರುವಂತ ಪೆಟ್ಟ ಮಾರ್ಕೆಟ್ ನಮ್ಮ ಕೇರ್ ಮಾರ್ಕೆಟ್ ಇದ್ದಂಗೆ, ಆದ್ರೆ ಇದು ತುಂಬಾನೇ ಕ್ಲೀನ್ ಆಗಿದೆ. ಚಿಯರ್ಸ್. ನಲ್ಲ ಇರ್ಕೊ. ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತ ರಸ್ತೆ ನೋಡಿ. ತೋರಿಸ್ಬಿಡ್ರಿ ಒಂದ್ ಕಸ ನೋಡ್ರಿ. ಒಂದೇ ಒಂದ್ ಕಸ ತೋರಿಸ್ಬಿಡ್ರಿ ಎಲ್ಲಾದ್ರೂ. ಇದು ಮೇಂಟೆನೆನ್ಸ್ ಅಂದ್ರೆ. ಬಜಾಜ್ ಆಟೋಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಶ್ರೀಲಂಕಾದಲ್ಲಿ. ಹಲವಾರು ದೇಶಗಳಲ್ಲಿ ನೋಡಿದೀನಿ, ಆಫ್ರಿಕಾದಲ್ಲೂ ಅಷ್ಟೇ, ಇನ್ನೂ ಸುಮಾರು ದೇಶಗಳಲ್ಲಿ ನೋಡಿದೀನಿ. ಎಲ್ಲಾ ಕಡೆನೂ ಬಜಾಜ್ ಆಟೋನೇ ಫೇಮಸ್ ನೋಡಿ. ಯಾವ ಪಾರ್ಟಿ ಇದೆ ಬಜಾಜ್ ಆಟೋ. ಆಟೋ ಅಂದ್ರೆ ಬಜಾಜ್ ಅಂದ್ರೆ ಆಟೋ. ಬಜಾಜು ಮತ್ತೆ TVS 2 ಕಂಪ್ನಿಗಳು ಲೀಡ್ ಮಾಡ್ತವೆ. ಜಾಸ್ತಿ ಬಜಾಜ್ ನೋಡ್ತಾ ಇದ್ದೀರಾ ಇಲ್ಲಿ.